ಹೇಳಿದ್ರೆ ರೈಟ್ ಸ್ಟಾರ್ಟ್. ನಮ್ಮದು ಪ್ರತಿಭಟನೆ ಅಲ್ಲ, ನಾವು ರ್ಯಾಲಿ ಮಾಡೀವಿ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಮಾನ್ಯ ಸಂತೋಷ್ ಲಾಡ್ ಮಾಜಿ ಕಾರ್ಮಿಕ ಸಚಿವರು ಈ ಹಿಂದಿನ ಅವರ ಸಚಿವ ಸ್ಥಾನದಲ್ಲಿ ಇದ್ದು ಕಾರ್ಮಿಕರ ಕಲ್ಯಾಣಕ್ಕಾಗಿ ಬಹಳ ಹೊಸ ಯೋಜನೆಗಳನ್ನು ತಂದು ಕಾರ್ಮಿಕರಿಗೆ ಬಹಳ ಕಲ್ಯಾಣ ಮಾಡಿದ್ದಾರೆ. ಅಸಂಘಟಿತ ಕಾರ್ಮಿಕರಿಗೆ ಕಲ್ಯಾಣವಾಗಿರುವಂತಹ ಅವ್ರಿಗೂ ಕೂಡ ಒಂದು ಸಂಘಟಿತವಾಗುವಂತಹ ಅವರಿಗೆ ಗುರುತಿನ ಚೀಟಿ ಕೂಡ ಕೊಟ್ಟಿದ್ದಾರೆ. ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ವಸತಿ ಶಾಲೆ ಎಲ್ಲ ಜಿಲ್ಲೆಗಳಲ್ಲಿ ನಿರ್ಮಾಣ ಮಾಡುತ್ತಿದ್ದಾರೆ. ಅದೇ ರೀತಿ ಮುಖ್ಯವಾಗಿ ಧಾರವಾಡ ಜಿಲ್ಲೆಯಲ್ಲಿ ಕಟ್ಟಡ ಕಾರ್ಮಿಕರಿಗೆ ಒಂದು ವಸತಿ ಮನೆಯನ್ನು ಕಟ್ಟಿಕೊಡುತ್ತೇನೆ ಅಂತ ಹೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ. ಅದಕ್ಕಾಗಿ ಸಂತೋಷ್ ಲಾಡ್ ಅವರು ಭಾಳಷ್ಟು ಹೊಸ ಯೋಜನೆಗಳು ಮಾಡಿದ್ದು ಅದು ಅರ್ಧ ದಾರಿಯಲ್ಲಿ ಇರಬಹುದು ಅಂಥೇಳಿ ನನಗೆ ಅನಿಸುತ್ತದೆ. ಮತ್ತೊಮ್ಮೆ ಅವರಿಗೆ ಕಾರ್ಮಿಕ ಸಚಿವ ಸ್ಥಾನ ಕೊಟ್ಟಿದ್ದಲ್ಲಿ ಆ ಯೋಜನೆಗಳು ಅವರು ಸ್ಥಳಕ್ಕೆ ಮುಟ್ಟಿಸುತ್ತಾರೆ. ಅದಕ್ಕೆ ಪೂರ್ಣ ಮಾಡಿ ಎಲ್ಲ ಕಟ್ಟಡ ಕಾರ್ಮಿಕ ಮತ್ತು ಇತರೆ ಕಾರ್ಮಿಕರ ಕಲ್ಯಾಣ ಮಾಡುತ್ತಾರೆ ಅಂಥೇಳಿ ನಮ್ಮದು ಒಂದು ಆಸೆ ಇದೆ. ಸೊ ನಾವು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡಿಕೊಳ್ತೀವಿ, ಮತ್ತೊಮ್ಮೆ ಸಂತೋಷ್ ಲಾಡ್ ಅವರಿಗೆ ಕಾರ್ಮಿಕ ಸಚಿವರಾಗಿ ತಾವು ಆಯ್ಕೆ ಮಾಡಬೇಕು. ಜಿಲ್ಲೆಯಲ್ಲಿ ಮತ್ತು ಮೂರು ವ್ಯಕ್ತಿಗಳಿಗೆ ಸಚಿವ ಸ್ಥಾನ ಕೇಳ್ತಾ ಇದ್ದಾರೆ. ಸಾರಿ, ಜಿಲ್ಲೆಯಲ್ಲಿ 3 ಜನ ಇದ್ದಾರೆ, ಸಚಿವ ಸ್ಥಾನ ಎಲ್ಲರೂ ಕೇಳ್ತಿದ್ದಾರೆ. ಅಲ್ಲ, ಕೇಳಲಿಕ್ಕೆ ಭಾಳ ಜನ ಇದ್ದಾರೆ. ಅವರು ಕೆಲಸ ಮಾಡೋದಕ್ಕೆ ಮೊದಲದಾಗಿದೆ. ಅವ್ರ ನಿಟ್ಟಿನಲ್ಲಿ ಇದು ಅವರು ಕಾರ್ಮಿಕರ ಬಗ್ಗೆ ಕಾಳಜಿ ವಹಿಸಿ ಅವ್ರ ಬಗ್ಗೆ ಚಿಂತೆ ಮಾಡಿ ಅವ್ರ ಕಲ್ಯಾಣಕ್ಕಾಗಿ ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅವ್ರಿಗೆ ಸಚಿವ ಸ್ಥಾನ ಕೊಡಬೇಕು. ಆದರೆ ನಾವು ನಮ್ಮ ಕಣ್ಣಿಂದ ನೋಡಿದ್ದೀವಿ, ಸಂತೋಷ್ ಲಾಡ್ ಅವರು ಬಹಳ ಒಳ್ಳೆ ಕಾರ್ಯಗಳು ಮಾಡಿದ್ದಾರೆ. ಈ ಹಿಂದಿನ ವರ್ಷಗಳಲ್ಲಿ ನೀವು ನೋಡಬಹುದು, ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಸ್ಕಾಲರ್ಶಿಪ್ ಸಿಗಲಿಲ್ಲ. ಸಂತೋಷ್ ಲಾಡ್ ಅವರ ಸಚಿವ ಸ್ಥಾನದಲ್ಲಿ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಎಲ್ಲರಿಗೂ ಸ್ಕಾಲರ್ಶಿಪ್ ಸಿಕ್ಕಿದೆ ಮತ್ತು ಎಲ್ಲ ಜಿಲ್ಲೆಯಲ್ಲಿ ಅವರು ವಸತಿ ಶಾಲೆ ಕಟ್ಟುತ್ತಿದ್ದಾರೆ. ಸೊ ಕಾರ್ಮಿಕರಿಗೆ ಬೇಕಾಗಿರೋದು ಇದು. ಅವರ ಮಕ್ಕಳು ಅವರು ಕೂಡ ಕೂಲಿ ಆಗಿರಬಾರ್ದು, ಅವರು ಕೂಡ ಇಂಟೆಲೆಕ್ಚುವಲ್ ಆಗಬೇಕು, ಒಳ್ಳೆ ಸ್ಥಾನದಲ್ಲಿ ಒಳ್ಳೆ ಜಾಬ್ದಲ್ಲಿ ಬರಬೇಕಂತ ಹೇಳಿ ಆಸೆ ಇರುತ್ತದೆ ನಮ್ಮದು. ಸೊ ಅವರು ಆಸೆಗೆ ಅವರು ಪೂರ್ಣ ಮಾಡ್ತಾರಂತೆ ಹೇಳಿ ನಮಗೆ ವಿಶ್ವಾಸ ಇದೆ ಅವರ ಮೇಲೆ. ಪ್ರಸಾದ್ ಅಬ್ಬಯ್ಯ ಅವರಿಗೆ ನಾವು ಸಚಿವ ಸ್ಥಾನ ಕೊಡಬೇಕಂತೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಯಾಕಂದ್ರೆ ನಾವು ಹುಬ್ಳಿಯಲ್ಲಿ ಇರ್ತೀವಿ. ಇಲ್ಲೇ 72 ಕ್ಷೇತ್ರದಲ್ಲಿ ಅವರು 3 ಬಾರಿ MLA ಆಯ್ಕೆ ಆಗಿದ್ದಾರೆ. ಆ ಒಂದು ಇತಿಹಾಸನ ರಚಿಸಿದ್ದಾರೆ. ಆ ಇತಿಹಾಸ ಹಾಗೆ ಸುಮ್ಮನೆ ಬರಲಿಲ್ಲ. ಅವ್ರದ್ದು ಕಲ್ಯಾಣ, ಅಭಿವೃದ್ಧಿ, ಅವ್ರದ್ದು ಹೋರಾಟ, ಅವ್ರ ಒಳ್ಳೆ ಕೆಲಸಕ್ಕೆ ನೋಡಿನ ಅವರ ಕ್ಷೇತ್ರದ ಜನರು ಅವರಿಗೆ ಓಟ್ ಕೊಟ್ಟಿದ್ದಾರೆ. ಸೊ ಮುಂದೆ ಅವರಿಗೆ ಸಚಿವ ಸ್ಥಾನ ಕೊಟ್ಟಿದ್ದಲ್ಲಿ ಅವರು ಕೂಡ ಒಳ್ಳೆ ಅಭಿವೃದ್ಧಿ ಕಲ್ಯಾಣ ಮಾಡಬಹುದು ಜನರದು. ಸರ್, ಈಗ ಈ ಭಾಗಕ್ಕೆ 2ರೊಳಗೆ ಒಂದು ಆಪ್ಷನ್ ಬಂತಂದ್ರೆ ಯಾರಿಗೆ ನೀವು ಬೆಂಬಲ ಕೊಡ್ತೀರಿ? ಸಂತೋಷ್ ಲಾಡ್ ಅವ್ರು ಕೊಡ್ತೀರೋ ಏನು ಪ್ರಸಾದ್ ಅಬ್ಬಯ್ಯ ಅವ್ರು ಕೊಡ್ತೀರೋ? ನೋಡಿರಿ, ನಾವು ನಮ್ಮದು ಈ ಪ್ರತಿಭಟನೆಯಲ್ಲಿ ಬ್ಯಾನರ್ ಕೂಡೋದಲ್ಲಿ ನಮ್ಮ ಸ್ಲೋಗನ್ಸ್ ಕೂಡೋದಲ್ಲಿ ಹೇಳಿಬಿಟ್ಟಿದ್ದೀವಿ. ಕಾರ್ಮಿಕ ಸಚಿವರಾಗಿ ನಮಗೆ ಸಂತೋಷ್ ಲಾಡ್ಗೆ ನೋಡಲಿಕ್ಕೆ ಖುಷಿ ಇದೆ. ಯಾಕಂತ ಹೇಳಿದರೆ ಅದು ನಿಮಗೆ ತಿಳಿಸಿದ್ದೀನಿ ನಾನು, ಅವರು ಎಲ್ಲ ಯೋಜನೆ ತಂದಿದ್ದು ಅದು ಪೂರ್ಣ ಆಗಿಲ್ಲ. ಅವರಿಗೆ ಮತ್ತೊಮ್ಮೆ ಸಚಿವ ಸ್ಥಾನ ಕೊಟ್ಟಿದ್ದಲ್ಲಿ ಅವರು ಅದನ್ನು ಪೂರ್ಣ ಮಾಡ್ತಾರೆ ಅಂತ ಹೇಳಿ ನನಗೊಂದು ವಿಶ್ವಾಸ ಇದೆ. ಅಂದರೆ ನಿಮ್ಮ ಪೂರ್ಣ ಬೆಂಬಲ ಸಂತೋಷ್ ಲಾಡ್ ಅವರಿಗೆ? ಪೂರ್ಣ ಬೆಂಬಲ ಇದೆ ಅಂತ ಹೇಳಿ ತಿಳ್ಕೊಬಹುದು. ಯಾಕಂದರೆ ಕಾರ್ಮಿಕ ಕಲ್ಯಾಣ ಯಾರು ಮಾಡ್ತಾರೆ ಅವ್ರಿಗೆ ನಮ್ಮದು ಪೂರ್ಣ ಬೆಂಬಲ. ಇಲ್ಲಿದವ್ರಿಗೆ 3 ಬಾರಿ ಗೆದ್ದು ಬಂದಂಥ, ಈಗ ಅವರು ಆಲ್ರೆಡಿ ಎಲ್ಲ ಇದನ್ನು ಅನುಭವಿಸಿದ್ದಾರೆ ಸಂತೋಷ್ ಲಾಡ್ ಅವರು. ಇವ್ರು ಅಬ್ಬಯ್ಯ ಅವ್ರಿಗೆ ಇಲ್ಲ. ಹಿಂದುಳಿದವ್ರಿಗೆ ಭಾಳಷ್ಟು ಒಳ್ಳೆ ಕಾರ್ಯ ಮಾಡಿದ್ದಾರೆ ಅಬ್ಬಯ್ಯ ಅವರು. ಆದರೂ ಅವ್ರಿಗೆ ಸಿಗಬೇಕನ್ನೋ ಒಂದು ಉತ್ಸಾಹದಲ್ಲಿ ಯಾರೂ ಇಲ್ಲ. ಸ್ಥಳೀಯರು ಕೂಡ ಆಗ್ತದೆ. ಭಾಳಷ್ಟು ಪ್ರತಿಭಟನೆ ಆಗ್ಯಾವ. ಅವ್ರ ಬೆಂಬಲಿಗರು ಭಾಳ ಪ್ರತಿಭಟನೆ ಮಾಡಿ ನಾವು ನೀವು ನೋಡಿದ್ದೀರಿ. ಸೊ ಅವರು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ, ನಾವು ನೋಡಿವಿ. ಅದಕ್ಕಾಗಿ ನಮ್ಮದು ಒಂದು ಬೇಡಿಕೆ ಇದೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ. ಸೊ ಪ್ರಸಾದ್ ಅಬ್ಬಯ್ಯರಿಗೂ ಕೂಡ ಒಂದು ಸಚಿವ ಸ್ಥಾನ ಕೊಡಬೇಕು. ಅವರು ಈಗ ಇದು ಫಲಂ ಬೋರ್ಡಲ್ಲಿ ಇದರಲ್ಲಿ ಇದ್ದುವರು ಎಲ್ಲರಿಗೆ ಅಕ್ರಮ ಮನೆಗಳಿದ್ದವರಿಗೆ ಒಂದು ಸ್ವಾಧೀನ ಪತ್ರ ಅದನ್ನು ಕೊಡ್ತಾ ಇದ್ದಾರಲ್ಲ. ಸೊ ಬಡವರಿಗೆ ಭಾಳ ಅದರಿಂದ ಸಹಾಯ ಆಗ್ತಾ ಇದೆ. ಸೊ ಪ್ರಸಾದ್ ಅಬ್ಬಯ್ಯ ಅವರು ಕೆಲಸ ಮಾಡ್ತಾ ಇರೋದು ನಾವು ನೋಡ್ತಾ ಇದ್ದೀವಿ. ರಿಕ್ವೆಸ್ಟ್ ಇದೆ, ನಾವು ಅಭಿಪ್ರಾಯ ಕೊಡಲಿಕ್ಕೆ ನಮ್ಮದು ಮನವಿ ಇದೆ. ಮುಖ್ಯಮಂತ್ರಿಗಳು ಅವ್ರದ್ದು ಡಿಸಿಷನ್ ಇರುತ್ತದೆ. ಮತ್ತು ನಮ್ಮದು BZ ಜಮೀರ್ ಅಹಮದ್ ಖಾನ್ ಅವರು ಕೂಡ ಉಪಮುಖ್ಯಮಂತ್ರಿ ಸ್ಥಾನ ಅವ್ರಿಗೆ ಕೊಡಬೇಕಂತ ನಾವು ಒಂದು ಮನವಿ ಮಾಡ್ಕೊಳ್ತಾ ಇದ್ದೀವಿ. BZ ಜಮೀರ್ ಅಹಮದ್ ಖಾನ್ ಅವರು ರಾಜ್ಯದ ಎಲ್ಲ ಧರ್ಮ ಜಾತಿ ಎಲ್ಲ ಜನಾಂಗದವ್ರದ್ದು ಅಭಿವೃದ್ಧಿ ಕಲ್ಯಾಣ ಎಲ್ಲ ರೀತಿಯ ಸಹಾಯ ಮಾಡ್ತಾ ಇದ್ದಾರೆ. ಅವ್ರಿಗೂ ಉಪಮುಖ್ಯಮಂತ್ರಿ ಸ್ಥಾನ ಸಿಗಬೇಕಂತ ಹೇಳಿ ನಮ್ಮದು ಒಂದು ವಿನಂತಿ. ಒಂದು ವೇಳೆ ಧಾರವಾಡ ಜಿಲ್ಲಾ ಸಂದೇಶ ಸಿಗಲಿಲ್ಲ ಅಂದರೆ ಏನು ಮಾಡ್ಲಿಕ್ಕೆ ಬರ್ತಿದೆ? ಯಾರು ಹೊಸ ಸಚಿವ ಸ್ಥಾನದಲ್ಲಿ ಬರ್ತಾರೆ ಕಾರ್ಮಿಕ ಸಚಿವರಾಗಿ, ಅವರಿಗೆ ನಾವು ಹೋಗಿ ವಿನಂತಿ ಮಾಡ್ಕೊಳ್ತೀವಿ. ಅವ್ರಿಗೂ ಕೂಡ
ಸಪೋರ್ಟ್ ಮಾಡ್ತೀವಿ. ಅವರೆಲ್ಲ ಕಾರ್ಮಿಕರಿಗೆ ಕಲ್ಯಾಣ ಮಾಡಿ ಅಂತೇಳಿ ವಿನಂತಿ ಮಾಡ್ಕೊಳ್ತೀವಿ. ಅಂದ್ರೆ ನಿಮ್ದು ಈಗ ಬರೀ ಮನವಿ ಅಷ್ಟೇ, ನಮ್ದು ಮನವಿ ಪ್ರತಿಭಟನೆ ಆಗಲಿ ಮತ್ತೊಂದು ಹೋರಾಟ ಆಗಲಿ ಯಾವುದೂ ಇಲ್ಲ, ಯಾವುದು ಬರೀ ಮನವಿ ಅಷ್ಟೇ. ನಮ್ಮದು ಕಾರ್ಮಿಕರಾಗಿ ನಮ್ಮ ಕಾರ್ಮಿಕ ಕಲ್ಯಾಣಕ್ಕಾಗಿ ಸಂತೋಷ್ ಲಾಡ್ ಅವರು ಬಹಳ ಹೊಸ ಯೋಜನೆ ತಂದಿದ್ದಾರೆ. ಅವರು ಮತ್ತೊಮ್ಮೆ ಸಚಿವರಾಗಿ ಕಾರ್ಮಿಕ ಸಚಿವರಾಗಿ ಸಂತೋಷ್ ಲಾಡ್ ಅವ್ರ ಜಾಗಕ್ಕೆ ಯಾರು ಬಂದ್ರು ನಡೀತಾ ನಿಮ್ಗೆ ಖುಷಿ ಇದ್ರಿ? ಸಂತೋಷ್ ಲಾಡ್ ಬರ್ಬೇಕಂದ್ರೆ ನಮ್ದು ಆಸೆ ಇದೆ. ಅದ್ರ ಪೈಕಿ ಯಾರು ಬಂದ್ರು ನಮ್ದು ಸಂತೋಷ್ ಲಾಡ್ ಬರ್ಬೇಕಂತ ಹೇಳಿ ಆಸೆ ಇದೆ. ಅವ್ರು ಒಳ್ಳೆ ಕೆಲಸ ಮಾಡ್ತಾರಂತೇಳಿ ವಿಶ್ವಾಸ ಇದೆ. ನಾವು ಯಾವುದು ಪಕ್ಷದಿಂದ ಇಲ್ಲ ಅವ್ರಿಗೆ ಹೇಳಲಿಕ್ಕೆ. ನಮ್ದು ಕಾರ್ಮಿಕ ಸಚಿವರು ಒಳ್ಳೆ ಕಾರ್ಯ